ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಆಲ್ರೆಡಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಇದು ಮುರುಡೇಶ್ವರ. ನನ್ನ ಮಗ ಮುಂಚೆ ಹೇಳಿದ, ನನಗೆ ಬೀಚು ಅಲ್ಲಿ ಆಟ ಆಡಲೇಬೇಕಮ್ಮ ನಾನು, ಮತ್ತು ಧರ್ಮಸ್ಥಳ ಬೀಚ್ ಅದೆರಡೇ ಅವನಿಗೆ ಆಸೆ ಇದ್ದಿದ್ದು ಜಾಸ್ತಿ ಹೋಗಬೇಕು ಅಂತ. ಸೊ ನಾವು ಸಿಗಂದರು, ನೆಕ್ಸ್ಟು ಜೋಗ್ ಫಾಲ್ಸು, ನೆಕ್ಸ್ಟ್ ಬಂದಿದೆ ಮುರುಡೇಶ್ವರ. ಇಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಇಲ್ಲೂ ಕೂಡ ಬೀಚೆಲ್ಲ ಇದೆಯಲ್ಲ, ಸೊ ಇಲ್ಲೇ ಆಟ ಆಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಾವು ಮುರುಡೇಶ್ವರಕ್ಕೆ ಬರೋಷ್ಟೊತ್ತಿಗೆ 4 ಕಾಲಾಗಿತ್ತು. ಮತ್ತು ಎಲ್ಲರಿಗೂ ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ಫಸ್ಟು ಊಟಕ್ಕೆ ಹೋದ್ವಿ. ಊಟ ಮುಗಿಸಿದ ತಕ್ಷಣ ಇನ್ನೊಂದು ಅವರ್ ಇದೆ ಅಷ್ಟೇ ಇರೋದು ಟೈಮು. ಬೇಗ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾನು ಆಟ ಆಡಿಸ್ತಿರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡೋದ್ರು. ನಾನು ಸುನೀತಾ ಅರ್ಚನಾ ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾವು ಈ ಕಡೆ ವಾಶ್ರೂಮು ಎಲ್ಲ ಇದ್ದಾವೆ ಅಂತ ಯಾರು ನಮ್ಗೆ ಹೇಳಿದ್ರು, ಅಲ್ಲೇ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಹಾಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಬೋಟೆಲ್ಲ ನಿಂತ್ಕೊಂಡಿತ್ತು. ಈ ಅಡುಗೆಲ್ಲ ನೋಡಿ ನಮಗೂ ಅದರಲ್ಲಿ ಹೋಗ್ಬೇಕು ಅನ್ನೋ ಆಸೆ ಎಲ್ಲ ಆಯಿತು. ಸೊ ಬಂದ್ವಿ ಫೈನಲಿ ಬೇಗ ನಾವು ಕೂಡ. ನಾವು ಇಬ್ರು ಕಾಣೋಣ. ಒಬ್ಬಳೆ ಹೋಗ್ಬೇಡ. ಒಬ್ಬಳೆ ಹೋಗ್ಬಿಡಮ್ಮ. ಮಣ್ಣು ಎಸಬೇಡ ನಿಮ್ಮ ಅಣ್ಣ. ಏನಮ್ಮ ಬಿಡ. ಬೀಚಲ್ಲಂತೂ ಚೆನ್ನಾಗೆ ಆಟ ಆಡ್ಬಿಟ್ರು ಎಲ್ರೂ. ನಾವು ಕೂಡ ಆಡಿದ್ವಿ. ನೆಕ್ಸ್ಟು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದ ಪ್ಲೇಸು ಧರ್ಮಸ್ಥಳ. ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ನಾವು 12 ಗಂಟೆ ಆಗಿತ್ತು. ಸೊ ರೂಮು ಹೋಗಿದ್ವಿ, ಎಲ್ಲೂ ಸಿಗಲಿಲ್ಲ ನಮಗೆ ರೂಮು, ಎಲ್ಲ ಕ್ಲೋಸ್ ಆಗಿದೆ ಅಂದರು. ಸೊ ದೇವಸ್ಥಾನದ ಮುಂದೆ ಭಾಳ ಜನ ಎಲ್ಲಂದ್ರೆ ಅಲ್ಲೇ ಮಲ್ಕೊಂಡಿದ್ರು. ನಾವು ಕೂಡ ಇನ್ನೆಷ್ಟೊತ್ತು ಮಲ್ಕೊಂಬಿಡೋಣ ಅಂತೇಳಿ ಮಲಗಿದ್ವಿ. ಆದರೆ 3 ಗಂಟೆಗೆ ಎದ್ದು ನಮ್ಮ ಮನೆಯವರು ಮಂಡೆ ಕೊಡಬೇಕಿತ್ತು ನಮ್ಮ ಪಾಪುಗೆ, ಅವನ್ನ ಕರ್ಕೊಂಡೋಗಿ ಕ್ಯೂಯಲ್ಲಿ ನಿಂತಿದ್ರು. 6:30 ಅಷ್ಟೊತ್ತಿಗೆ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ. ಬಿಡು, ಚೆನ್ನಾಗೈತೆ. ಅವನಿಗೆ ಬೋರ್ಡಾಗಿರೋದು ಭಾಳ ಖುಷಿ. ಸೊ ನೆಕ್ಸ್ಟು ನಾವು ನೇತ್ರಾವತಿ ನದಿಲೇ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಅಲ್ಲೇ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬೇಗ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ತುಂಬ ಜನ ಇತ್ತು. ಎಷ್ಟು ಜನ ಇದ್ದರು ಅಂದರೆ ಭಾಳ ಜನ ಇದ್ದರು. ಸೊ ಬೇಗ ದರ್ಶನಕ್ಕೆ ಹೋಗೋಣ ಅಂತೇಳಿ ಹಾಗೆ ಬಂದು ಇಲ್ಲಿ ಅಣ್ಣಪ್ಪ ಸ್ವಾಮಿ ಅಲ್ಲಿಗೂ ಕೂಡ ಕೈಯೆಲ್ಲ ಮುಕ್ಕೊಂಡು ಅಲ್ಲೂ ಬಟ್ಟೆಲ್ಲ ಇಟ್ಕೊಂಡು ನೆಕ್ಸ್ಟು ತಿಂಡಿ ಮಾಡಿಬಿಡೋಣ. ಹಿಂದಿನ ನೈಟು ರಾತ್ರಿ ನಾವು ಯಾರೂ ತಿಂಡಿ ಊಟ ಏನೂ ಮಾಡಿರಲಿಲ್ಲ. ಮುರುಡೇಶ್ವರದಲ್ಲಿ ಅಷ್ಟೇ 4:15ಕ್ಕೆ ತಿಂದಿದ್ವಲ್ಲ, ಸೊ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ. ಸೊ ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ, ದರ್ಶನ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತು, ಅಂದರೆ ಲೇಟ್ ಆಗುತ್ತೆ ಅನ್ನೋ ಥರ ಇತ್ತು. ಸೊ ಪೂರಿ ಇಲ್ಲಿ ಹೋಟೆಲಲ್ಲಿ ಪೂರಿ ಮತ್ತು ಪಲಾವ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಗ ದೋಸೆ ಕೇಳ್ದ, ಅವನಿಗೂ ಕೂಡ ದೋಸೆ ಎಲ್ಲ ತೊಗೊಂಡ್ವಿ.
ಪಲಾವ್ ಏನೋ ರೆಡಿ ಇತ್ತು ಅಂತ ಬೇಗ ಕೊಟ್ಟರು, ಆದರೆ ಪೂರಿನೂ ಸ್ವಲ್ಪ ಬೇಗ ಕೊಟ್ಟರು. ದೋಸೆಗೆ ಮಾತ್ರ ಭಾಳ ಹೊತ್ತು ವೆಯ್ಟ್ ಮಾಡಿಸಿದ್ರು. ಅದು ನನ್ನ ಮಗನೇ ದೋಸೆ ಇಷ್ಟಪಟ್ಟಿದ್ದು. ನಮಗೆ ಪೂರಿ ಪಲಾವ್ ಎಲ್ಲ ನಾವು ತಿಂತಾಯಿದ್ರೆ ಪಾಪ ಅವನಿಗೆ ಲೇಟಾಗಿ ಬಂತು ಅಂತ ಸುಮ್ಮನೆ ಕೂತ್ಕೊಂಡಿದ್ದ. ಸರಿ ಅವನಿಗೂ ಕೂಡ ಲೇಟ್ ಆದರೂ ಪರವಾಗಿಲ್ಲ ತಿರ್ಗಾ ತಂದು ಕೊಟ್ಟರು. ಅವನು ಕೂಡ ತಿನ್ನಿಸಿ ಎಲ್ಲರೂ ತಿಂದ್ವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಹೋಟೆಲಲ್ಲಿ. ಎಲ್ಲ ಪ್ಲೇಸ್ ಹೋಟೆಲ್ಗಿಂತ ಈ ಹೋಟ್ಲ್ ಊಟ ತುಂಬ ಇಷ್ಟ ಆಯಿತು ನಮಗೆ. ಕಾಫಿ ಕೂಡ ಅಷ್ಟೇ 15 ರೂಪಾಯಿ. ಕಾಫಿನೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಒಂದು 2-3 ಸಲ ಅಲ್ಲೇ ಕುಡ್ದಿದ್ವಿ ಧರ್ಮಸ್ಥಳದಲ್ಲಿ, ಬಟ್ ಇಷ್ಟ ಆಗಲಿಲ್ಲ. ಈ ಹೋಟ್ಲಲ್ಲಿ ಕಾಫಿನೂ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದರು. ಕಾಫಿ ಕುಡಿತಾರೆ ರೀ 5 ಇಲ್ಲಿ ಬಾ ಇಲ್ಲಿ ನೋಡಿ ತಿಂಡಿ ಎಲ್ಲ ಮುಗ್ದಿದ ತಕ್ಷಣ ನಾವು ದರ್ಶನಕ್ಕೆ ಹೋಗೋಣ, ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾವಾಗೂ ಅಲ್ಲೇ ದೇವಸ್ಥಾನದ ಪಕ್ಕನೇ ಕ್ಯೂ ಬಿಡ್ತಾಯಿದ್ರು. ಇವತ್ತು ಈ ಕಡೆ ಬೆಟ್ಟ ಒಂದು ಸ್ವಲ್ಪ ಬೆಟ್ಟ ಇದೆ, ಆ ಕಡೆ ಮೂಲೆಯಿಂದ ಬಿಡ್ತಾಯಿದ್ರು. ತುಂಬ ಅಂದರೆ ತುಂಬ ಜನ ಇತ್ತು. ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಮತ್ತು ಅಲ್ಲಿ ಸೆಕ್ಯೂರಿಟಿ ಅಲ್ಲೆಲ್ಲ ಇರ್ತಾರಲ್ಲ ಅವರೆಲ್ಲ ಹೇಳ್ತಾಯಿದ್ರು ಹೋಗೋರಿಗೆಲ್ಲ, ಇವಾಗ 8:15 ನಾವು ಹೋಗಿ ಅಲ್ಲಿ ಲೈನಾಗಿ ನಿಂತ್ಕೊಂಡಿದ್ದು, ನಿಮಗೆ 3 ಗಂಟೆಗೆ ಆಗೋದು ದರ್ಶನ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಾಯಿದ್ರು. ಅಲ್ಲಿಗೆ ಹೋದವ್ರಿಗೆಲ್ಲ ಹೇಳ್ತಾಯಿದ್ರು. ಅರ್ಧ ಜನ ಎಲ್ಲ ವಾಪಸ್ ಬಂದರು, ಅಷ್ಟೊತ್ತಿನವರೆಗೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ ವಾಪಸ್ ಹೋದರು. ಆದರೆ ನಾವು ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸುನೀತಾಗೆ. ಪಾಪ ನಮ್ಮನೆಯವರು ಅದೇ ನಮ್ಮ ನಾದಿನಿ ಅವರೆಲ್ಲ ಅಂದರೆ ಈ ಥರ ದರ್ಶನ ಮಾಡೋದಕ್ಕೆ ನಮಗಿಷ್ಟ, ಸ್ವಲ್ಪ ಹೊತ್ತು ದೇವ್ರ ಹತ್ರ ಇರ್ಬೋದು, ಇಲ್ಲೇ ಹೋಗೋಣ ಅಂತ ಅವರು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲ ದರ್ಶನಕ್ಕೆ ನಿಂತ್ಕೊಂಡಿದ್ದೀವಿ. ತಿನ್ನು ಬೇಗ. ಯಾವುದು ಅಲ್ಲಿ ಕೇಸರಿ ಬಾತು ಉಪ್ಪಿಟ್ಟು ಕೊಟ್ಟಿದ್ರು, ತುಂಬ ಟೇಸ್ಟ್ ಚೆನ್ನಾಗಿತ್ತು. ನನ್ನ ಮಗ ಅವಾಗ ತಾನೇ ದೋಸೆ ಎಲ್ಲ ತಿಂದು ಹೋಗಿದ್ನಲ್ಲ, ಅದಕ್ಕೆ ಅವನು ಉಪ್ಪಿಟ್ಟು ಮಾತ್ರ ಸ್ವಲ್ಪ ತಿಂದ. ಅಮ್ಮ ಕೇಸರಿ ಬಾತು ತಿನ್ನು ಅಂತ ಹೇಳ್ಬಿಟ್ಟು ನನಗೆ ಅದು ಕೂಡ ನಾನೇ ತಿಂದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಪ್ರಸಾದಕ್ಕೆಲ್ಲ ಕೌಂಟ್ರ್ ಇದೆ, ಅಲ್ಲಿ ತೊಗೊಳೋರೆಲ್ಲ ಇಲ್ಲೂ ತೊಗೋಬೋದು. ಮುಂದೆ ಕೂಡ ಇನ್ನೂ ಒಂದಿದೆ, ಇಲ್ಲಿ ಎಲ್ಲ ನಾವು ಪ್ರಸಾದಕ್ಕೆ ಎಲ್ಲ ತೊಗೊಂಡ್ರು ನಮ್ಮ ಮನೆಯವರು. ನೆಕ್ಸ್ಟು ನಾವು ಇಲ್ಲಿ ಮುಂದೆ ಹೋಗ್ತಾ ಒಂದು ರೂಮ್ ಸಿಗ್ತವೆ. ಆ ರೂಮಲ್ಲಿ ಎಷ್ಟೆಷ್ಟು ಅಂದರೆ ಒಂದೊಂದು ರೂಮ್ಗೆ ಎಷ್ಟೆಷ್ಟು ಜನ ಹಿಡಿತಾರೋ ಅಷ್ಟೆಷ್ಟು ಜನನ ಆ ರೂಮ್ಗೆ ಬಿಡ್ತಾರೆ. ಅಲ್ಲಿ ಕೂತ್ಕೊಳೋದಕ್ಕೂ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಮಲ್ಕೊಳೋರಿಗೆ ಚಾಪೆ ಕೂಡ ಹಾಕಿದ್ರು, ಮಲ್ಗೋರಿಗೆಲ್ಲ ಮೇಲ್ಗಡೆ ಕೂತ್ಕೊಳಕ್ಕಾಗ್ದಿದ್ದವ್ರಿಗೆ ಕೆಳಗಡೆ ಚಾಪೆಲಿ ಕೂಡ ಮಲ್ಕೋಬೋದಿತ್ತು. ಸೊ ನಾವು ಹೋಗಿದ್ದು ಇದು 11ನೇ ರೂಮು. ಅಂದರೆ ನಾವು ಹಿಂದೆ ಎಲ್ಲ ನೋಡ್ಕೊಂಡು ಬಂದ್ವಲ್ಲ, ಎಲ್ಲ ರೂಮು ಫಿಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಎ ಸಿ ಎಲ್ಲ ಇತ್ತು, ತುಂಬ ಚಳಿ ಆಗ್ತಿತ್ತು. ನಾವು ಕೂಡ ಚೆನ್ನಾಗಿ ಮಲಗಿದ್ವಿ. ನೆಕ್ಸ್ಟು 1:30ಗೆ ಅವರು ಊಟಕ್ಕೆ ಹೋಗೋರೆಲ್ಲ ಊಟ ಮಾಡ್ಕೊಬರ್ಬೋದು ಅಂತ ಹೇಳಿದ್ರು. ಅಲ್ಲಿಂದ ಒಂದು ಸ್ಲಿಪ್ ಬರೆದ್ಬಿಟ್ಟು ಒಂದು ಟಿಕೆಟ್ ಥರ ಕೊಡ್ತಾರೆ, ಎಷ್ಟು ಜನ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಮತ್ತೆ ಊಟ ಮಾಡ್ಕೊಂಬಂದರೆ ಮತ್ತೆ ಇದೇ ರೂಮ್ಗೆ ನಮಗೆ ಬಿಡ್ತಾರೆ. ಸೊ ನಾವೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನನ್ನ ಮಗ ತುಂಬ ಚಳಿ ಆಗುತ್ತೆ ಅಂತೇಳಿ ಮಲ್ಕೊಂಡಿದ್ದಾನೆ. ಮತ್ತು ನಾವು ಊಟಕ್ಕೆ ಹೋದಾಗ ಸುನೀತಾ ಅಂದರೆ ಊರಿಂದ ಅಂದರೆ ತುಮಕೂರಿಂದ ಅವಳಿಗೆ ಕಾಲ್ ಬಂದಿತ್ತು, ಅವರು ಅಕ್ಕನ ಸೊಸೆ ಡಿಲಿವರಿ ಇದೆ ಬನ್ನಿ ಬೇಗ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವಳು ಅಲ್ಲಿ ಯಾರೂ ಇಲ್ಲ, ನಾನು ಹೋಗಲೇಬೇಕು ತುಳಸಿ, ಡಿಲಿವರಿ ಇದೆ ಅಂತ ಹೇಳ್ಬಿಟ್ಟು ಅವಳು ಅರ್ಜೆಂಟಾಗೆ ಬಸ್ಸಿಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವಳು ನೀವು ಬನ್ನಿರಿ ದರ್ಶನ ಮುಗಿಸ್ಕೊಂಡು ನಿಧಾನಕ್ಕೆ ಅಂತೇಳಿ ಅಲ್ಲಿಂದನೇ ದೇವ್ರ ಕೈ ಮುಗಿದು ಅವಳು ಬಂದ್ಲು ಪಾಪ ಅರ್ಜೆಂಟಾಗೆ. ನಾವು ಹುಷಾರಾಗೆ ಹೋಗಿ ಅಂತ ಹೇಳಿ ಕಳಿಸಿದ್ವಿ. ನೆಕ್ಸ್ಟು ನಮಗೆ ಇಲ್ಲಿಂದ ರೂಮಿಂದ 2:30ಗೆ ದರ್ಶನಕ್ಕೆ ಬಿಟ್ಟರು. ನಮಗೆ ಕರೆಕ್ಟಾಗಿ 3 ಗಂಟೆಗೆಲ್ಲ ದರ್ಶನ ಆಯಿತು ದೇವ್ರದ್ದು. ತುಂಬ ಹತ್ರದಿಂದನೇ ನೋಡಿದ್ವಿ, ನಿಧಾನಕ್ಕೆ ನೋಡಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಹೋದಾಗ ತುಂಬ ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ, ಆ ಥರ ಎಲ್ಲ ತೊಳ್ಳಾಡ್ತಿದ್ರು. ಬಟ್ ಈ ಸಲ ಮಾತ್ರ ತುಂಬ ದೇವ್ರನ್ನೆಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮಗಂತೂ ತುಂಬ ಖುಷಿ ಆಯಿತು. ಅಂದರೆ ಅದು ದೇವ್ರು ನೋಡೋದೇ ನನಗೊಂದು ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಅಂದರೆ ಟೆಂಪಲ್ ಮುಂದೆನೇ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಆ ಫೋಟೋ ತೆಗೆಯೋಕ್ಕೆ ಅವ್ರು ಬಿಡ್ತಾನೇ ಇರಲಿಲ್ಲ, ಹಾಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು.
ಗೈಸ್ ನೋಡಿ ಗೈಸ್, ಈಗ ಎಷ್ಟು 3:30 ಆಗಿದೆ. ಈಗ ನಾವು ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳದಿಂದ ಹೊರಡ್ತಾ ಇದ್ವಿ. ಅಲ್ಲೇ ಪ್ರಸಾದ ಎಲ್ಲ ಸಿಕ್ಕಿತ್ತು ಗೈಸ್, ಅಲ್ಲೇ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅರ್ಚನಾ ಟೈಮ್ ನೋಡಿಲ್ಲ ಪಾಪ 3:30 ಅಂತ ಹೇಳಿದ್ದಾಳೆ. ಇಲ್ಲಿ ನೋಡಿದ್ರೆ 3:15 ಆಗಿತ್ತು. ಅತ್ತೆ ನಾನು ರಾಂಗ್ ಹೇಳ್ದೆ, ಇಲ್ಲ ಇರಲಿ ಬಿಡು ಪರವಾಗಿಲ್ಲ, ನೀನು ನೋಡಿಲ್ವಲ್ಲ ಅಂತ ಹೇಳಿದೆ. ಅಲ್ಲೇ ದೇವಸ್ಥಾನದ ಮುಂದೆನೇ ಒಂದು ಮ್ಯೂಸಿಯಮ್ ಇದೆ, ಅದು ನೋಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅರ್ಚನಾರ ಅಣ್ಣ ಅವನು 2 ಡೇಸ್ ಬ್ಯಾಕ್ ಅವನು ಹೋಗಿದ್ದ. ಸೊ ಅತ್ತೆ ನೀವು ಹೋಗಲೇಬೇಕು, ಅಲ್ಲಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ನೋಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.